ಆಚೆ ನಿಮ್ಮಣ್ಣ ಬಂದಾನೆ ಬಾರೆ ಆಚೆ ಬಾರಲೇ ಕೆಪ್ಪಿ ಏಯ್ ಸುಂದ್ರಿ ಬಾರೆ ಆಚೆ ಬಾರಲೇ ಏ ಕೇಶಿ ಮತ್ತೆ ಯಾಕೋ ಬಂದೆ ಇಲ್ಲಿಗೆ ಪೊಲೀಸ್ನವರು ನಿನಗೆ ಹೆಂಗೆ ಸನ್ಮಾನ ಮಾಡೋದು ಅಂತ ನೋಡ್ಕೊಂಡವನ ಅಂತ ಬಂದೆ ಹಾಕಂದ್ರ ಚಪ್ಪಲಿ ಯಾರ ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು ನಿನ್ನ ಪೊಲೀಸ್ನವ್ರಿಗೆ ಯಾಕೆ ಹೇಳ್ಕೊಂಡು ಹೋದ್ರು ಹೇಗೆ ರುಬ್ಬಿದ್ರು ಯಾರು ನಿನ್ನನ್ನು ಬಿಡಿಸ್ಕೊಂಡು ಬಂದಿದ್ದು ಎಲ್ಲ ನಿನಗೆ ಗೊತ್ತು ಅದೇ ನಿನಗೆ ಗೊತ್ತಿಲ್ದಿರೋ ಒಂದು ವಿಷಯ ಏನು ಗೊತ್ತಾ ನಿನ್ನ ಪೊಲೀಸವ್ರು ಎಳ್ಕೊಂಡು ಹೋಗೋಕ್ಕೆ ಕಾರಣ ಮನೆ ಬೇಲೂರು ಚೆನ್ನಕೇಶವ ಸರಿಯಾಗಿ ನೋಡಿ ಗುರ್ಸು ಅವತ್ತು ಆ ಮಗು ತಗೊಂಡೋಗಿದ್ದು ಇವ್ರೇನಾ ಅಂತೇಳಿ. ಹೌದು ಸರ್, ಈ ಅಮ್ಮನೆ ಮಗು ತಗೊಂಡೋಗಿದ್ದು. ಅಯ್ಯೋ ಪಾಪಿ, ಯಾಕೋ ಹೀಗೆ ಮಾಡಿದೆ? ಒಡ ಹುಟ್ಟಿದ ತಂಗಿ ಮೇಲೆ ಯಾಕೋ ಇಷ್ಟೊಂದು ದ್ವೇಷ ನಿಂಗೆ? ಒಡ ಹುಡ್ತೋಳು ಅಂತ ಈಗ ನೆನಪಾಯ್ತಾ ನಿನಗೆ? ಅವತ್ತು ನಾನು ಕೆನ್ನಾಗ ಹೊಡೆದೆ, ಮನೆಯಿಂದ ಆಚೆ ಹಾಕ್ತೆ, ಅವಾಗ ನೆನಪಿರ್ಲಿಲ್ವ ನಿನಗೆ? ಅದಕ್ಕೆ ಈ ಥರ ದ್ವೇಷ ತೀರ್ಸ್ಕೊತಿದ್ಯೇನೋ? ಹೌದು, ನನಗೆ ಅವಮಾನ ಮಾಡಿದ್ರೆ ಯಾವ ಸಂಬಂಧನೂ ಕೇರ್ ಮಾಡಲ್ಲ. ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಅಕ್ಕ ತಂಗಿ ಯಾರಿಗೂ ಕೇರ್ ಮಾಡಲ್ಲ. ಈಗ ನಾನು ಮೊದಲಿನ ಥರ ಗತಿಗೆಟ್ಟವನಲ್ಲ. ಈಗ ನಿನ್ನ ಮುಂದೆ ಸುನಂದು ಅಂದ ಕೈ ಒಡ್ಡು ನಿಲ್ಲೋ ಕಾಲ ಹೋಯ್ತು. ಈಗ ನನ್ನ ದುನಿಯಾನೇ ಬೇರೆ, ನಂದೇ ಅಂತ ಒಂದು ಮನೆ ಮಾಡ್ಕೊಂಡಿದ್ದೀನಿ ಗೊತ್ತಾ? ಇವತ್ತು ನಾನು ಕಿಂಗ್ ಥರ ಇದ್ದೀನಿ ಗೊತ್ತಾ? ನನ್ನ ವಿಷಯದಲ್ಲಿ ಹುಷಾರಾಗಿರೋ. ಪೊಲೀಸ್ನವ್ರು ಇವತ್ತು ನಿನ್ನ ಬಿಟ್ಟಿರ್ಬೋದು, ಆದರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ ಕಣೆ ಸುನಂದಿ. ಮತ್ತೆ ಮತ್ತೆ ಬರ್ತಾ ಇರ್ತೀನಿ, ನಿನಗೆ ಹೀಗೆ ಟಾಂಟ್ಗಳ ಮೇಲೆ ಟಾಂಟ್ ಕೊಡ್ತಲೇ ಇರ್ತೀನಿ. See you once again, boy. ಇವನ್ ಯಾಕ ಹೆಂಗಸಿಗೆ ಹೇಳಿ ಸುಳ್ಳು ಹೇಳಿಸ್ತಾನೆ? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ
ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?